ನಮಸ್ಕಾರ, ನಾನು ನಿತಿನ್ ಮಂಜುನಾಥ್. ನೀವು ನೋಡ್ತಿದ್ದೀರಾ ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಮುಂಡಗೋಡ ತಾಲೂಕಿನ ಹನುಮಾಪುರದಲ್ಲಿ ಧರ್ಮಸಭೆ, ಏಕತೆಗಾಗಿ ಸಂದೇಶ. ಮುಂಡಗೋಡ ತಾಲೂಕಿನ ಹನುಮಾಪುರ ಗ್ರಾಮದ ಶ್ರೀ ಕಾಳಿಕಾಂಬಾ ಅಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಸದಾನಂದ ಶಿವಾಚಾರ್ಯ ಶ್ರೀಗಳ 5ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಧರ್ಮಸಭೆ ನಡೆಯಿತು. ಈ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ರಂಭಾಪುರಿ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಶ್ರೀಗಳು, ಇದು ಹನುಮಾಪುರದ ಚಾರಿತ್ರಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನವಾಗಿದ್ದು ತಾಲೂಕಿನ ಭಕ್ತರಿಗೆ ಸೌಭಾಗ್ಯದ ದಿನವಾಗಲಿದೆ ಎಂದರು. ಸಮಾಜದಲ್ಲಿ ವಿಭಜನೆ ಮಾಡುವ ಕೆಲಸಕ್ಕಿಂತ ಒಡೆದು ಹೋದ ಮನಸ್ಸುಗಳನ್ನು ಒಂದುಗೂಡಿಸುವ ಕಾರ್ಯವೇ ಧರ್ಮಸಭೆಯ ಮೂಲ ಉದ್ದೇಶ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಶಿವರಾಮ ಹೆಬ್ಬಾರ್, ಮುಂದೆ ಗುರು ಇರಬೇಕು, ಹಿಂದೆ ಗುರಿ ಇರಬೇಕು. ಗುರುವಿನ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ ಮುಕ್ತಿ ಸಿಗುತ್ತೆ ಎಂದರು. 2 ಕೋಟಿ ರಸ್ತೆ ಕಾಮಗಾರಿ ಕಳಪೆ ಆರೋಪ. ಗ್ರಾಮೀಣಾಭಿವೃದ್ಧಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿದ್ದರೂ ಮಾನ್ವಿ ತಾಲೂಕಿನ ಚಿಲಕಪರ್ವಿ ಕ್ಯಾಂಪ್ನಿಂದ ಬುದ್ದಿನಿ ಕ್ಯಾಂಪ್ವರೆಗೆ 2 ಕೋಟಿ ರು ವೆಚ್ಚದ ಡಾಂಬರೀಕರಣ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿದೆ ಎಂದು ಜನಸೇವಾ ಫೌಂಡೇಶನ್ ತಾಲೂಕು ಅಧ್ಯಕ್ಷ ತಾಜುದ್ದೀನ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದ ಈ ಕಾಮಗಾರಿ ಯಾವ ಮಟ್ಟದಲ್ಲಿದೆ ಎಂಬುದನ್ನು ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ NS ಬೋಸರಾಜು ಸ್ಥಳ ಪರಿಶೀಲನೆ ಮಾಡಿದ್ರೆ ಸ್ಪಷ್ಟವಾಗುತ್ತೆ ಎಂದು ಅವರು ಹೇಳಿದ್ರು. 2024-25ನೇ ಸಾಲಿನ KKRDB ಮೈಕ್ರೋ ಯೋಜನೆ ಅನುದಾನವನ್ನ ಹೇಗೆ ಬಳಸಲಾಗ್ತಾ ಇದೆ ಎಂಬುದರ ಕುರಿತು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ದೇವನಹಳ್ಳಿಯಲ್ಲಿ BSF ಒತ್ತುವರಿ, ರೈತರು ಸಂಕಷ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ತೈಲಗೆರೆ ಗ್ರಾಮದಲ್ಲಿ BSF ಅಧಿಕಾರಿಗಳಿಂದ ರೈತರ ಜಮೀನು ಒತ್ತುವರಿ ಮಾಡಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ತೈಲಗೆರೆ ಗ್ರಾಮದ ಸರ್ವೆ ನಂಬರ್ 167ರಲ್ಲಿ 5 ಎಕರೆ 12 ಗುಂಟೆ ಜಮೀನು ಒತ್ತುವರಿಯಾಗಿದ್ದು ಕಂದಾಯ ಮತ್ತು BSF ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಒತ್ತುವರಿ ದೃಢಪಡಿಸಿದ್ದಾರೆ. ಆದರೂ ಒತ್ತುವರಿಯಾದ ಜಾಗವನ್ನ ಖಾಲಿ ಮಾಡಿಕೊಡಲು BSF ಅಧಿಕಾರಿಗಳು ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾರಹಳ್ಳಿ ಹಾಗೂ ತೈಲಗೆರೆ ಸರ್ವೆ ನಂಬರ್ಗಳಲ್ಲಿ ಒಟ್ಟು 374 ಎಕರೆ 37 ಗುಂಟೆ ಪ್ರದೇಶದಲ್ಲಿ BSF ಕ್ಯಾಂಪ್ ಇದೆ. ತಮ್ಮ ಜಮೀನು ಹಿಂದಿರುಗಿಸುವಂತೆ ರೈತರು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 1950ರಲ್ಲಿ ನಮಗೆ ಜಮೀನು ನಮಗೆ ಹಿಡುವಳಿ ಜಮೀನಾಗಿ ಬಂದಿರುತ್ತೆ ನಮ್ಮ ಮುತ್ತಾತವ್ರಿಗೆ. ಅವಾಗಿಂದನೂ ನಾವು ಇಲ್ಲಿ ಪೊಸಿಷನಲ್ಲಿದ್ದು ನಾವು ರೈತರ ಹಿತಾಸಕ್ತಿಗಾಗಿ ಫ್ಯಾಮಿಲಿಯ ಹಿತಾಸಕ್ತಿಗಾಗಿ ನಾವು ಇಲ್ಲಿ ಬೆಳೆ ಬೆಳ್ಕೊಂಡು ನೀಲಗಿರಿನ ಹಾಕ್ಕೊಂಡು ಅದರಿಂದ ದುಡ್ಡು ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಸೊ 1986-90ರಲ್ಲಿ BSF ಅವ್ರಿಗೆ ಈ ಲ್ಯಾಂಡ್ನ ಇನ್ನೂ ಪಕ್ಕದಲ್ಲಿ ಇದ್ದಿದ್ದ ಲ್ಯಾಂಡ್ನ 139 ಸರ್ವೆ ನಂಬರ್ನ ಅವ್ರಿಗೆ 370 ಎಕರೆನ ಕಾರಹಳ್ಳಿದು ಮತ್ತು ತೈಲಗೆರೆದು ಕೊಟ್ಟಿರ್ತಾರೆ. ಬಟ್ ಅವರು ಮಾರ್ಕಿಂಗ್ ಮಾಡಬೇಕಾದ್ರೆ ಸರ್ವೆ ಅವರು ಗೊತ್ತಿಲ್ಲದೆ ರಾಂಗ್ ಮಾರ್ಕಿಂಗ್ ಮಾಡಿಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಅರೌಂಡ್ 410 ಎಕರ್ಸ್ಗಿಂತ ಜಾಸ್ತಿಯಲ್ಲಿದ್ದಾರೆ ಅವರು. ನಾವು ರೈತರಿಗೋಸ್ಕರ ರೈತರು ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಇಲ್ಲಿ BSF ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟು, ಅವರು ಕೂಡ ಮಿಲಿಟ್ರಿ ಅವರು ನಮಗೂ ಅಷ್ಟೇ ಇಂಪಾರ್ಟೆಂಟು. ಬಟ್ ಇಲ್ಲಿ ಮಧ್ಯದಲ್ಲಿ ಯಾರು ಸಹಕಾರ ಕೊಡದೆ ಅಧಿಕಾರಿಗಳು ನಮಗೆ ನಿರ್ಲಕ್ಷ್ಯತನ ತೋರಿಸಿ ಇದನ್ನು ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ, ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ತಾ ಇಲ್ಲ. ಇದು ತುಂಬಾ ತೊಂದರೆ ಆಗಿದೆ ನಮಗೂ, ನಮ್ಮ ಫ್ಯಾಮ್ಲಿಗೂ, ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಇದು BSF ಅವ್ರಿಗೆ ಪ್ರತಿಯೊಬ್ಬ ಅಧಿಕಾರಿಗೂ ಗೊತ್ತು ಇಲ್ಲಿ ಇದು ನಮ್ಮ ಜಮೀನಲ್ಲ, ರೈತರ ಜಮೀನೇ ಅಂತ. ಬಟ್ ಯಾರೂ ಮುಂದೆ ಬರ್ತಾ ಇಲ್ಲ. ಸೊ ಇಲ್ಲಿ ಜಾಯಿಂಟ್ ಸರ್ವೆ ಆಗಿದೆ, DC ಅವರು ರೆಕಮೆಂಡ್ ಮಾಡಿ ಜಾಯಿಂಟ್ ಸರ್ವೆ ಆಗಿ ಜಾಯಿಂಟ್ ಸರ್ವೆಯಲ್ಲೂ 100% ಕ್ಲಾರಿಟಿ ಆಗಿದೆ ಇದು ಒತ್ತುವರಿ ಆಗಿರೋ ದೃಢಪಟ್ಟಿದೆ ಅಂತ. ಸೊ DC ಅವರು BSFಗೆ IG-ಗೆ ಎಲ್ಲರಿಗೂ ಲೆಟರ್ ಬರೆದಿದ್ದಾರೆ. ಸೊ ಅವ್ರಿಗೂ ಗೊತ್ತಿದೆ. ಬಟ್ ಯಾರೂ ಮುಂದೆ ಬಂದು ಇದನ್ನು ನಮಗೆ ಅವರು ಕರೆಕ್ಟಾಗಿ ಯಾರಾದರೂ ನೋಡಿ ನಮ್ಮ ರೈತರ ಜಮೀನನ್ನ ರೈತರಿಗೆ ಹಿಂತಿರುಗಿಸ್ಕೊಡ್ಬೇಕಾಗಿ ಕಳಕಳಿಯಾಗಿ ವಿನಂತಿಸ್ಕೊತಾ ಇದ್ದೀನಿ. ಚೇತನ್. ಹಿಂದೂ ಬಾಂಧವರ ಒಗ್ಗಟ್ಟು ಮೆರವಣಿಗೆ. ಮಾನ್ವಿ ಪಟ್ಟಣದಲ್ಲಿ ಹಿಂದೂ ಬಾಂಧವರ ಒಗ್ಗಟ್ಟು ಪ್ರದರ್ಶನ ಮೆರವಣಿಗೆ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ TAPCMS ವರೆಗೆ ಮೆರವಣಿಗೆ ಸಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶೇಷ ಭಾಷಣಕಾರ ರಾಜೇಂದ್ರ ಕುಮಾರ್ ಮೂತಿನಗೌಡ, ಜಾತೀಯತೆಯನ್ನ ಬಿಟ್ಟು ಎಲ್ಲರೂ ಒಂದಾಗೋಣ, ಆಗ ಮಾತ್ರ ನಿಜವಾದ ಒಗ್ಗಟ್ಟು ಸಾಧ್ಯ ಎಂದು ಹೇಳಿದ್ರು.
ಹಿಂದೂ ಧರ್ಮದಲ್ಲಿ ನೂರಾರು ಜಾತಿಗಳಿದ್ದರೂ ವಿಭಜನೆಯ ಕಾರಣದಿಂದ ಹಲವರು ಬೇರೆ ಧರ್ಮಕ್ಕೆ ಹೋಗಿರೋದು ದುಃಖಕರ ಎಂದು ತಿಳಿಸಿದರು. ನಾವೆಲ್ಲರೂ ಒಂದು ಎಂಬ ತತ್ವದ ಅಡಿ ಸಾಕಬೇಕು ಎಂದು ಕರೆಯನ್ನು ನೀಡಿದರು. ನಮ್ಮ ಪರಂಪರೆಯನ್ನ, ನಮ್ಮ ಹಿಂದೂ ಧರ್ಮವನ್ನು ಸಮರ್ಥಕವಾಗಿ ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಈ ಹಿಂದೂ ಸಮ್ಮೇಳನವನ್ನ ಆಚರಣೆ ಮಾಡಿರುವಂಥದ್ದು. ಬಲಿಷ್ಠ ಭಾರತ ಒಂದಾಗಿ ಉಳಿಯಬೇಕಾದರೆ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಎಂಬ ಭಾವನೆ ಮೂಡಿದಾಗ ಮಾತ್ರ ಒಂದು ಬಲಿಷ್ಠ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ತುಂಗಭದ್ರಾ ನದಿ ನೀರು ಮಾಲಿನ್ಯದ ಆತಂಕ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಪುಣ್ಯಕ್ಷೇತ್ರವಾಗಿರುವಂತಹ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯದಲ್ಲಿ ಹರಿಯುವಂತಹ ತುಂಗಭದ್ರಾ ನದಿ ದಿನೇ ದಿನೇ ಮಾಲಿನ್ಯಗೊಳ್ತಾ ಇದೆ. ಭಕ್ತರು ನದಿಯಲ್ಲಿ ತ್ಯಾಜ್ಯ ಎಸೆಯುತ್ತಿರುವುದರಿಂದ ನದಿ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 1974 ಹಾಗೂ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಂತೆ ನದಿಗಳ ಸಂರಕ್ಷಣೆ ಸ್ಥಳೀಯ ಆಡಳಿತ ಜವಾಬ್ದಾರಿಯಾಗಿದೆ. ತ್ಯಾಜ್ಯ ವಿಲೇವಾರಿಗೆ ಪ್ರತ್ಯೇಕ ವ್ಯವಸ್ಥೆ, ಉಚಿತ ಸ್ನಾನಗೃಹ, ಶೌಚಾಲಯ ಹಾಗೂ ಗೃಹ ರಕ್ಷಕ ದಳಗಳನ್ನು ನಿಯೋಜನೆ ಮಾಡಬೇಕು. ಆಗ ನದಿ ಶುಚಿಯಾಗಿ ಉಳಿಯಬಹುದು. ಜೊತೆಗೆ ಭಕ್ತರಿಗೂ ನಿಯಮಗಳನ್ನು ಪಾಲಿಸಿದ್ರೆ ಪುಣ್ಯಕ್ಷೇತ್ರದ ಪಾವಿತ್ರತೆ ಕಾಪಾಡಲು ಸಾಧ್ಯವಾಗುತ್ತೆ ಎಂದರು. ಇದಾಗಿತ್ತು ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು.